ಪಿಒಕೆ ಅರ್ಥಾತ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆ ಕ್ರೌರ್ಯವನ್ನ ಮೆರೆದಿದೆ. ಪ್ರತಿಭಟನಾ ನಿರತ ಪಿಒಕೆ ಪ್ರಜೆಗಳ ವಿಚಕ್ಷಣರಹಿತವಾಗಿ ಗುಂಡಿನ ದಾಳಿಯನ್ನ ಮಾಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತೊಂದು ಕ್ರೌರ್ಯ. ಪ್ರತಿಭಟನಾ ನಿರತ ಪಿಒಕೆ ಪ್ರಜೆಗಳ ವಿಚಕ್ಷಣಾರಹಿತವಾಗಿ ಗುಂಡಿನ ದಾಳಿಯನ್ನು ನಡೆಸಿ ಪಾಕ್ ಸೇನೆಯ ಗುಂಡಿನ ದಾಳಿಯಲ್ಲಿ ಕನಿಷ್ಠ 12 ಮಂದಿ ಬಲಿ. 200ಕ್ಕೂ ಹೆಚ್ಚು ಪಿಒಕೆ ನಿವಾಸಿಗಳಿಗೆ ಗುಂಡೇಟು ತಗುಲಿದೆ. ಪಾಕ್ ಸೇನೆಯ ಕೃತ್ಯದಿಂದ ಪಿಒಕೆಯಲ್ಲಿ ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ಪಿಒಕೆಯಲ್ಲಿ ಮೂಲಸೌಕರ್ಯಕ್ಕೆ ಆಗ್ರಹಿಸಿ ಎಎಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇತ್ತು ಎಎಸಿ ಕಡೆಯಿಂದ. ಆದರೆ ಈ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಪಾಕ್ ಸರ್ಕಾರದ ಬಲಪ್ರಯೋಗ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆ ಕ್ರೌರ್ಯ ನಿಜಕ್ಕೂ ಕೂಡ ಪಾಕಿಸ್ತಾನದ ಮತ್ತೊಂದು ಭಯಾನಕತೆಯ ಮುಖವನ್ನು ಪರಿಚಯಿಸಿದೆ. ಪ್ರತಿಭಟನಾ ನಿರತ ಪಿಒಕೆ ಪ್ರಜೆಗಳ ಮೇಲೆ ನಿರಂತರ ಗುಂಡಿನ ದಾಳಿ. ಪಾಕ್ ಸೇನೆಯ ಗುಂಡಿನ ದಾಳಿಗೆ ಈಗಾಗಲೇ 12 ಜನ ಬಲಿ ಎಂದು ಹೇಳಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರದ ನಿವಾಸಿಗಳಿಗೆ ನಿಜಕ್ಕೂ ಕೂಡ ಆತಂಕದ ವಾತಾವರಣ ಈಗ ಸೃಷ್ಟಿಯಾಗಿರುವಂತಹದ್ದು. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಸಂಪೂರ್ಣವಾಗಿ ಗೊಂದಲಮಯ. ನೋಡಿ ಪಾಪ ಅವರು ಪ್ರತಿಭಟನಾ ನಿರತರ ಮೇಲೆ ವಿಚಕ್ಷಣಾರಹಿತವಾಗಿ ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡಲಾಗಿದೆ. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ 10ಕ್ಕೂ ಹೆಚ್ಚು ಜನ ಸಾವಿಗೀಡಾದರು. ಪಾಕಿಸ್ತಾನದ ರಣ ರೌದ್ರ ಶೈತಾನ ನೃತ್ಯಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 12 ಪ್ರಜೆಗಳ ದಾರುಣಾಂತ್ಯ. ನಿಜಕ್ಕೂ ಇದು ಪಾಕಿಸ್ತಾನದ ಮತ್ತೊಂದು ಕ್ರೌರ್ಯದ ಮುಖದ ಅನಾವರಣ. ಇದು ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ನೋಡಿ, ಅವರ ಪ್ರತಿಭಟನೆಗೆ ವಿಚಲಿತಗೊಂಡ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿನ ಪ್ರಜೆಗಳೇ ಆ ಪ್ರಜೆಗಳ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ, ಅವರ ಬೇಡಿಕೆಗಳನ್ನು ಇಲ್ಲವಾಗಿಸೋದಕ್ಕೆ, ಅವರ ಇಂಗಿತಗಳನ್ನು ಕ್ಷೀಣಿಸೋದಕ್ಕೆ ಪಾಕ್ ಮಾಡಿದ ಮತ್ತೊಂದು ಷಂಡ ಯುದ್ಧ ಇದು. ಪ್ರತಿಭಟನಾ ನಿರತ ಪ್ರತಿಭಟನಾಕಾರರ ಮೇಲೆ ವಿಚಕ್ಷಣಾರಹಿತವಾಗಿ ಗುಂಡಿನ ದಾಳಿ ನಡೆಸಿ ಅವರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ವಾಮ ಮಾರ್ಗದ ಮುಖಾಂತರವಾಗಿ ಪಾಕಿಸ್ತಾನದ ಕ್ರೌರ್ಯವನ್ನು ಇವತ್ತು ಪಿಒಕೆಯಲ್ಲಿ ತೋರಿಸಿದ್ದಾರೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.